ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆಯ ಪ್ರಕರಣ ವರದಿಯಾಗಿದೆ. ಹೆಚ್ಚಿನ ಬಡ್ಡಿಯ ಆಸೆಯನ್ನು ತೋರಿಸಿ ಜನರಿಂದ ಹಣವನ್ನು ಪೀಕಿ ಎಸ್ಕೇಪ್ ಆಗಿದ್ದಾರೆ ಖದೀಮರು ಅನ್ನೋದು ಗೊತ್ತಾಗ್ತಾ ಇದೆ. ಬರೋಬ್ಬರಿ 165 ಕೋಟಿ ರೂಪಾಯಿ ಗುಳುಂಸ್ವಾಹ ಮಾಡಿದ್ದಾರೆ. 165 ಕೋಟಿಯ ಜೊತೆಗೆ ದುಬೈಗೆ ಹಾರಿದ್ದಾರೆ ಆಸಾಮಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಟಿಳಕವಾಡಿಯಲ್ಲಿ ಅಪೆಕ್ಸ್ ಬಿಸ್ಕಾರ್ಪ್ LLP ಹೆಸರಿನ ಸಂಸ್ಥೆಯನ್ನು ಒಂದನ್ನು ರಿಜಿಸ್ಟರ್ ಮಾಡಿಸಿದ್ರು. 1 ಲಕ್ಷ ಹೂಡಿಕೆ ಮಾಡಿದರೆ ತಿಂಗಳಿಗೆ 4,000 ರೂಪಾಯಿ ಬಡ್ಡಿ ಕೊಡ್ತೀವಿ ಅಂಥೇಳಿ ಜನರಿಗೆ ಆಮಿಷ ಒಡ್ಡಿದ್ರು. ವರ್ಷದ ಬಳಿಕ ಹಣವನ್ನು ವಾಪಸ್ ಕೊಡುವುದಾಗಿ ನಂಬಿಸಿ ತದನಂತರ ಈ ಗ್ಯಾಂಗ್ ವಂಚನೆ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜನಸಾಮಾನ್ಯರಿಂದ 160 ಕೋಟಿ ರೂಪಾಯಿಯನ್ನು ಕಲೆಕ್ಟ್ ಮಾಡಿ ಆ ಹಣವನ್ನು ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವರ ಬಣ್ಣ ಬಣ್ಣದ ಮಾತನ್ನು ನಂಬಿ ಹೆಚ್ಚಿನ ಹಣದಾಸೆಗಾಗಿ ದುಡ್ಡನ್ನು ಇನ್ವೆಸ್ಟ್ ಮಾಡಿದವರು ಈಗ ಕಂಗಾಲಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ 3,500 ಜನರಿಂದ 165 ಕೋಟಿ ರೂಪಾಯಿ ಸಂಗ್ರಹಿಸಿದ್ದಾರೆ. ಮೊದಲು ಸಂಸ್ಥೆಯ ಮಾಲೀಕ ಕಾಶಿನಾಥ್ ಗಣೇಶ್ ವಿರುದ್ಧ ಈಗ ವಂಚನೆಯ ಆರೋಪ ಕೇಳಿ ಬಂದಿದೆ. ಕಚೇರಿಗೆ ಬೀಗ ಜಡಿದು ಹೂಡಿಕೆದಾರರ ಸಂಪರ್ಕಕ್ಕೆ ಸಿಗದೇನೆ ಎಸ್ಕೇಪ್ ಆಗಿದ್ದಾರಂತೆ. ಬೆಳಗಾವಿ DC ಮೊಹಮ್ಮದ್ ರೋಷನ್ ಮೊರೆ ಹೋಗಿದ್ದಾರೆ. ಈಗ ಹೂಡಿಕೆದಾರರು ದೂರನ್ನು ದಾಖಲಿಸಿಕೊಂಡು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಈ ಹಿಂದೆನೇ ಜಿಲ್ಲಾಧಿಕಾರಿಗಳು ಹೇಳಿದರು, ಯಾರಾದರೂ ಹೆಚ್ಚಿನ ಬಡ್ಡಿಯನ್ನು ಕೊಡ್ತೀವಿ ಅಂದರೆ ಹಣದ ಆಮಿಷವನ್ನು ಒಡ್ಡಿದರೆ ಸಿಕ್ಕ ಕಡೆಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡ್ರಪ್ಪ ಅಂಥೇಳಿ. ಹಾಗಿದ್ದೂ ಕೂಡ ಹಣವನ್ನು ಕೊಟ್ಟು ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಂಡು ಈಗ ಪರದಾಡುವಂತಹ ಪರಿಸ್ಥಿತಿ 3,500 ಜನರದ್ದಾಗಿದೆ. ಕಳೆದ 3 ವರ್ಷದಿಂದ ಅಪೆಕ್ಸ್ ಕಂಪ್ನಿ ಅವರು ನಡೆಸ್ತಿದ್ರು. 4% ಇಂಟ್ರೆಸ್ಟ್ ಹಾಕ್ತಿದ್ರು 1 ಲಕ್ಷಕ್ಕೆ. ಕಮ್ ಸೆ ಕಮ್ 3,500 ಜನ ಅವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಯಾರ. ಈಗ 2 ತಿಂಗಳ ಹಿಂದರಿಂದ ಅವರು ಆಫೀಸು ಬಂದ್ ಮಾಡಿ ಈ ಶಿವಮೊಗ್ಗ ಏನು ಅಟ್ಯಾಕ್ ಆದ್ಲ, ಆದಿತ್ಯ ರಾಜ್ ಮೇಲೆ ಏನು ಅಟ್ಯಾಕ್ ಆದ್ಲ, ಇವ್ರ ಮೇಲೆ ಏನು ಅಟ್ಯಾಕ್ ಆಗಿಲ್ಲ, ಏನಿಲ್ಲ. ಇವ್ರು ತಮ್ಮ ಆಫೀಸ್ ಬಂದ್ ಮಾಡಿ ಒಬ್ಬ ದುಬೈದಾಗ ಹೋಗಿ ಕೂತಿದ್ದಾನೆ, ಒಬ್ಬ ಪುಣಾದಾಗ ಹೋಗಿ ಕೂತಿದ್ದಾನೆ. ಯಾರಿಗೂ ಏನು ರೆಸ್ಪಾನ್ಸ್ ಕೊಡೋರು ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ. ಮತ್ತು ಯಾರ್ದು ಏನು ಫೋನ್ ಖಾಲಿ ಹತ್ತುವವ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರು ದುಬೈದಾಗ ಕೂತಿದ್ದಾನೆ, ಒಬ್ಬ ಪುಣಾದಾಗ ಕೂತಾನೆ. ಎಲ್ಲ ಅವ್ರು ತಕ್ಕಂತೆ ತುಂಬಿದ್ದಾರೆ. ಯಾರು 1 ಲಕ್ಷ ತುಂಬ್ಯಾರೆ, 2 ಲಕ್ಷ ತುಂಬ್ಯಾರೆ, ಯಾರು 3 ಲಕ್ಷ ತುಂಬ್ಯಾರೆ, ಯಾರಿಗೆ ಅರ್ಥ ಅನುಕೂಲ ಆಗೈತೆ ತುಂಬಿದ್ದಾರೆ. 3-4 ವರ್ಷದಿಂದ ನಡೀತಾ ಇದೆ. ಇಲ್ಲಿ ಸಣ್ಣ ರೈತರಿಂದ ಹಿಡಿದು ಕೂಲಿ ನಾಲಿ ಮಾಡ್ಕೊಂಡರಿಂದ ಹಿಡಿದು ಆಮೇಲೆ ಈ ಎಕ್ಸ್ ಆರ್ಮಿ ಏನಿದೆ ಇಂಡಿಯನ್ ಆರ್ಮಿ ಅಲ್ಲಿಂದ ರಿಟೈರ್ಡ್ ಆಗಿರೋರು, ಈಗ ವರ್ಕ್ ಮಾಡ್ತಾ ಇರೋರು, ಆಮೇಲೆ ಕೆಲವು ಸರ್ಕಾರಿ ಕೆಲಸದಲ್ಲಿರೋರು, ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿರೋ ಎಜುಕೇಟೆಡ್ ಪೀಪಲ್ಲು ಎಲ್ಲರೂ ಸೇರಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹಣದ ಸ್ವಲ್ಪ ಹೆಚ್ಚಿನ ಬಡ್ಡಿ ಬ್ಯಾಂಕಲ್ಲಿಟ್ಟರೆ ಕಡಿಮೆ ಬರುತ್ತೆ, ಇಲ್ಲಿಟ್ಟರೆ ಅಟ್ಲೀಸ್ಟ್ ನಮ್ಮ ಜೀವನ ಏನಾದರೂ ಆರ್ಥಿಕವಾಗಿ ಒಂದು ಸ್ವಲ್ಪ ನಾವು ಸ್ಟ್ರಾಂಗಾಗಿ ಆಗ್ತೀವಿ ಅನ್ನೋ ಒಂದು ಆಸೆಯಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಈಗ ಅದು ಈಗ ಹೆಚ್ಚಾನೆಚ್ಚು ಜಾಸ್ತಿ ಕಲೆಕ್ಟ್ ಆಗಿದ್ದು ಇತ್ತೀಚಿನ ಒಂದು 4-5 ತಿಂಗಳಲ್ಲಿ. ಸೊ ಹಂಗಾಗಿ ಅದು ಜಾಸ್ತಿ ಆಗ್ತಿದ್ದಂಗೆ ಅವರು ಒಂಥರ ಮಿಸ್ಲೀಡಿಂಗ್ ಏನೋ ಮಾಡಿಬಿಟ್ಟು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ನಮ್ಮ ಗಮನಕ್ಕೆ ಬಂದಿದೆ. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ.